ಗೈಸ್ ಇವತ್ತೊಂದು ಎಗ್ ಫ್ರೈಡ್ ರೈಸ್ ಮಾಡುವ ಅಂತ ಪ್ಲಾನ್ ಅಲ್ಲಿ ಇದೀವಿ ಗೈಸ್. ಬನ್ನಿ ಗೈಸ್ ಮಾಡುವ. ಬರೀ ಇಂಥದೆಯ. ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕೋ ಗೈಸ್. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ಬನ್ನಿ ಗೈಸ್ ಮಾಡುವ. ಈಗ ಆಯಿಲ್ ಬಿಸಿಯಾಗುಂಟು, ಬನ್ನಿ ಗೈಸ್ ಚಿಲ್ಲಿ ಹಾಕುವ. ಗೈಸ್ ಕಟ್ ಮಾಡಿದ್ದು ಈರುಳ್ಳಿ ಇಟ್ಟು ಗೈಸ್ ಹಾಕುವ. ಗೈಸ್ ಸ್ವಲ್ಪ ಫ್ರೈ ಮಾಡುವ ಗೈಸ್, ಒಂದು ಬ್ರೌನ್ ಕಲರ್ ಅಲ್ಲಿ ಆಗಲಿ, ಅಲ್ಲಿ ತನಕ ಫ್ರೈ ಮಾಡುವ. ಸ್ವಲ್ಪ ಸಾಲ್ಟ್ ಹಾಕುವ ಗೈಸ್. ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗುಂಟು ಗೈಸ್. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕುವ ಗೈಸ್, ಸ್ವಲ್ಪ ಅಲ್ಲ ಜಾಸ್ತಿನೇ ಹಾಕಿದ್ದೀನಿ ಗೈಸ್. ಟರ್ಮರಿಕ್ ಪೌಡರ್ ಹಾಕುವ ಸ್ವಲ್ಪ, ಸಾಕು ಗೈಸ್. ಗೈಸ್ ಸ್ವಲ್ಪ ಗರಂ ಮಸಾಲ ಹಾಕುವ, ಗರಂ ಆಗಿರಲಿ ಗೈಸ್. ಸ್ವಲ್ಪ ಜಾಸ್ತಿನೇ ಪೆಪ್ಪರ್ ಪೌಡರ್ ಹಾಕುವ, ಫ್ರೈಡ್ ರೈಸ್ ಪೆಪ್ಪರ್ ಪೌಡರ್ ಇದ್ರೇ ಜಾಲಿ ಗೈಸ್. ಸ್ವಲ್ಪ ಕಬಾಬ್ ಮಸಾಲ ಹಾಕುವ. ಬನ್ನಿ ಗೈಸ್ ಮೊಟ್ಟೆ ಹಾಕುವ. ಯಬ್ಬೂಲೆ ಮೊಟ್ಟೆ ಎಲ್ಲ ಸ್ವಲ್ಪ ರಕ್ತದುಂಟು. ಬನ್ನಿ ಸ್ವಲ್ಪ ಮಿಕ್ಸ್ ಮಾಡುವ ಮೊಟ್ಟೆನ. ಬನ್ನಿ ಗೈಸ್ ರೈಸ್ ಹಾಕುವ. ಗೈಸ್ ಈಗ ಆಗ್ಲೇ ತೆಗ್ದಿಟ್ಟಿದ್ದೆ ಸ್ವಲ್ಪ ಮೊಟ್ಟೆ, ಅದನ್ನ ಸಾಕಿಬಿಡ ಗೈಸ್. ಚೆನ್ನಾಗಿ ಮಿಕ್ಸ್ ಮಾಡೋ ಗೈಸ್. ಕ್ಯಾರೆಟ್ ಎಲ್ಲ ಹಾಕ್ಬೇಕಿತ್ತು ಗೈಸ್, ಮರ್ತೋಯ್ತು. ಈಗ ಜ್ಞಾಪಕ ಬಿಡಿಸ್ತಾವ ನೀನು. ಫ್ರೆಂಡ್ ಇದ್ದಾನೆ ಜೊತೆಗೆ, ಅವನು ಈಗ ಜ್ಞಾಪಕ ಬಿಡಿಸ್ತಿದ್ದಾನೆ ಗೈಸ್. ಏನೇನು ಹಾಕಿಲ್ಲ ಗೈಸ್, ಬೇರೆ ಎಗ್ ರೈಸ್ ಥರ ಆಯ್ತಿದ್ದು. ಏನೋ ಎಗ್ ಫ್ರೈಡ್ ರೈಸ್ ಮಾಡಬೇಕು ಅಂತ ಬಾರಿ ಬಂದೆ, ಎಲ್ಲ ಮರ್ತೈತೆ ಗೈಸ್. ಏನು ಹಾಕಿಲ್ಲ, ಸುಮ್ಮನೆ ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಹಾಕಿಲ್ಲ, ನಿಂಬಳಿ ಆದ್ರೆ ಹಾಕೋ ಗೈಸ್ ಸ್ವಲ್ಪ. ಈಗ ಅದು ಸಹ ಮಾಡ್ತೋಯ್ತೀನಿ, ಹಿಂಡಿದ್ರೆ ಬರ್ತಾನೂ ಇಲ್ಲ ಗೈಸ್. ಫ್ರೈಡ್ ರೈಸ್ ರೆಡಿ ಆಗುಂಟು. ಏನೇನು ಹಾಕೋದು ಫ್ರೈಡ್ ರೈಸ್ ರೆಡಿ ಆಗುಂಟು ಗೈಸ್. ಮನೇಲಂತೂ ಟ್ರೈ ಮಾಡಬೇಡಿ, ಟ್ರೈ ಮಾಡಿದ್ರೆ ತಿನ್ನೋಕ್ಕಾಗಲ್ಲ. ಈ ಬ್ಲಾಗ್ನ ಏನು ಮಾಡ್ತಿದ್ದೀನಿ ಗೈಸ್. ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.